ಬ್ರಿಟಿಷರ ವಿರುದ್ಧ ಗುಡುಗಿದ ಅಪ್ರತಿಮ ವೀರಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವಮಾನ ಮಾಡಿದ್ದಾರೆಂದು ಆರೋಪಿಸಿ ಇಂದು ಧಾರವಾಡದಲ್ಲಿ ವಿವಿಧ ಸಂಘಟನೆಗಳು ಹಾಗೂ ರಾಯಣ್ಣನ ಅಭಿಮಾನಿ ಬಳಗದಿಂದ ರಣಕಹಳೆ ಮೊಳಗಿಸಲಾಯಿತು. ಜನವರಿ 26ರಂದು ರಾಯಣ್ಣನವರ ಬಲಿದಾನ ಸ್ಮರಣೆ ವೇಳೆ ಪೂಜೆಗೆ ಆಹ್ವಾನಿಸಿದ್ದ ಅಭಿಮಾನಿಗಳ ವಿರುದ್ಧ ಸಚಿವ ಲಾಡ್ ಉದ್ದಟತನದ ವರ್ತನೆ ತೋರಿದ್ದಾರೆ ಎನ್ನಲಾದ ಘಟನೆ. ಸಚಿವರು ಅವಾಚ್ಯ ಶಬ್ದ ಬಳಸಿ ಹುತಾತ್ಮ ರಾಯಣ್ಣನವರಿಗೆ ಅಪಮಾನ ಮಾಡಿದ್ದಾರೆಂದು ಪ್ರತಿಭಟನಾಕಾರರ ಆಪಾದನೆ. ಇಂದು ಸಂಜೆ ಒಳಗೆ ಸಚಿವರು ಕ್ಷಮೆ ಯಾಚಿಸದಿದ್ದರೆ 50,000ಕ್ಕೂ ಹೆಚ್ಚು ಜನರನ್ನ ಸೇರಿಸಿ ಜುಬ್ಲಿ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದು ಹಾಲು ಮತ ಮಹಾಸಭಾ ಅಧ್ಯಕ್ಷ ರುದ್ರಣ್ಣ ಗುಳಗುಳಿ ಎಚ್ಚರಿಕೆ ನೀಡಿದ್ದಾರೆ. ದೇಶದ ಅಸ್ಮಿತೆಯಾದ ರಾಯಣ್ಣನಿಗೆ ಅವಮಾನ ಮಾಡಿರುವುದು ಅಕ್ಷಮ್ಯ ಅಪರಾಧ ಎಂದು ಮನಸೂರಿನ ಶ್ರೀ ಡಾ ಬಸವರಾಜ ದೇವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಚಿವ ಸಂತೋಷ್ ಲಾಡ್ ನಾಡಿನ ಜನರ ಮುಂದೆ ಬಹಿರಂಗ ಕ್ಷಮೆ ಯಾಚಿಸಬೇಕು. ಧಾರ್ಮಿಕ ಮತ್ತು ದೇಶಭಕ್ತಿಯ ಭಾವನೆಗಳಿಗೆ ಧಕ್ಕೆ ತಂದ ಸಚಿವರ ವಿರುದ್ಧ ರಾಜ್ಯ ಸರ್ಕಾರ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಮಂಜುನಾಥ್ ಮಕ್ಕಳಿಗೇರಿ, ರಾಜೇಶ್ವರಿ ಸಾಲಗಟ್ಟಿ, ರಾಮಪ್ಪ ಐರಾಣಿ, ದೇವರಾಜ್ ಕಂಬಳಿ, ಮಂಜುನಾಥ್ ನಡಟ್ಟಿ, ಹನುಮಂತ್ ಗೋಡಿಕಟ್ಟಿ, ಸೋಮಣ್ಣ ಮಲ್ಲೂರ್, ಬಸವರಾಜ್ ಕೊಟಬಾಗಿ, ಪ್ರಕಾಶ್ ಕಿತ್ತೂರ್, ಮಂಜು ಕಿತ್ತೂರ್, ಬಸವರಾಜ್ ಬಾಳಗಿ, ಸುರೇಶ್ ಹೆಬ್ಬಳ್ಳಿ, ಬಸವರಾಜ್ ಬಡ್ಗೇರ್, ಶಿವು ಕಾಸಳ್ಳಿ, ಶಿವು ಬೆಳ್ಳಾರ್, ಮಡಿವಾಳಪ್ಪ ಬೀದರ್ಗಡ್ಡಿ, ನವೀನ್ ಮಲ್ಲೂರ್, ಗೋಶಾಂತಿ ಹಿರೇಮಠ್, ನಾಗರಾಜ್ ಗಾಣಿಗೇರ್, ರವಿ ಐರಾಣಿ, ಟಿಡಿ ಪಾಟೀಲ್, ಚೇತನ್ ಮೇಟಿ, ಮಲ್ಲಿಕಾರ್ಜುನ್ ದೇವಣ್ಣವರ್ ಸೇರಿದಂತೆ ರಾಯಣ್ಣ ಅಭಿಮಾನಿಗಳು ಭಾಗವಹಿಸಿದ್ದರು. ಮಾತಾಡ್ತೇನೆ. ಮುಂದಿನ ನಮ್ಮ ನಡೆ ಏನಿದೆ ಅನ್ನುವಂಥದ್ದನ್ನ ಅಲ್ಲಿ ನಾನು ಘೋಷಣೆ ಮಾಡ್ತೇನೆ. ಬಂಧುಗಳೇ, ಆ ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ನಾನು ಮುಂದಿನ ನಡೆಗಳ ಬಗ್ಗೆ ನಾವೆಲ್ಲರೂ ನಿಮ್ಮ ಏನು ಕಿಚ್ಚು ಎಲ್ಲರಿಗೂ ಅರ್ಥ ಆಗ್ತದೆ, ಇದು ಆತನಿಗೆ ಅರ್ಥ ಮಾಡಿಸ್ತಕ್ಕಂಥ ಕೆಲಸ ಆಗ್ಬೇಕು. ಆ ಹಿನ್ನೆಲೆಯೊಳಗೆ ನಾವೆಲ್ಲರೂ ಭದ್ರಗೋಣ ಇಡಿಲ್ಲ ಅಂತಂದ್ರೆ ಇದು ನಮ್ಮದೊಂದು ದುರದೃಷ್ಟಕರ ಸಂಗತಿ. ಯಾಕಂತಂದ್ರೆ ಬರೋ ಜನಮಾನಗಳಲ್ಲಿ ನಾವು ಇದೇ ಒಂದು ಹೋರಾಟವನ್ನು ಇದೇ ಗಲಾಟೆಗಳಿಗೆ ಅವಕಾಶ ನೀಡಬೇಡ್ರಿ. ಶಾಂತಿಯುತವಾಗಿ ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸುವಂತೇಳಿ ತಮ್ಮಲ್ಲಿ ನಾನು ಇವತ್ತು ಕೇಳ್ಕೊಳ್ತೇನೆ. ಸಂಗೊಳ್ಳಿ ರಾಯಣ್ಣ ದೇಶದ ಅತ್ಯಂತ ಅಪ್ರತಿಮ ವೀರ, ಶೂರ, ಶಾಸಕಾಂಗ ಮತ್ತು ನ್ಯಾಯಾಂಗ ಕಾರ್ಯಾಂಗಗಳು ಏನಾದರೂ ಜಾರಿ ಸೇನಾನಿಗೆ ಈ ರೀತಿಯ ಅವಮಾನ ಯಾರು ಕೂಡ ಸಹಿಸಲಿಕ್ಕೆ ಆಗುದಿಲ್ಲ. ನಿಮ್ಮ ಅಭಿಮಾನನೂ ಕೂಡ ಇದೆ ಅನ್ನುವಂಥದ್ದು ನಮಗೆ ಆತ್ಮಸಾಕ್ಷಿಯಾಗಿ ಗೊತ್ತಿದೆ. ಆ ಹಿನ್ನೆಲೆಯೊಳಗೆ ಆತನಿಗೆ ಸರಿಯಾದ ಬುದ್ಧಿ